ನಿನ್ನಿಬ್ರು ಮಕ್ಕಳು ವಿದೇಶದಲ್ಲಿ ಫಾರಿನ್ ಟ್ರಿಪ್ ಕಂಡವ್ರ ಮಕ್ಕಳು ಬೀದಿನಲ್ಲಿ ಹೆಣ ಆಗಬೇಕು. ನೀನ್ ಎಂತ ಹಲ್ಕಟ್ಟಿದ್ಯಲೇ ಯತ್ನಾಳ್. ನಿನ್ ಇಬ್ರು ಮಕ್ಕಳ ಕೈಗೋ ಕೇಸರಿ ಧ್ವಜ ತಲೆಗೆ ಭಂಡಾರ ಇಕ್ಕಿ ಕಲ್ಚಾ ಬೀದಿಗೆ ಹೋರಾಟ ಮಾಡ್ಲಿ ಅವರು. ಕರ್ನಾಟಕವನ್ನ ಕಿತ್ತಿಂತಿರಲ್ವೋ ಜಾತಿ ಧರ್ಮದ ಹೆಸರಲ್ಲಿ. ಯಾವ ಸಮಾಜನ ಹಾಳು ಮಾಡಕ್ ಕೊಟ್ಟಿದ್ದೀರಲ್ಲಿ? ಯಾವ ಗ್ರಹದಲ್ಲಿ ಹುಟ್ಟುಬಿಟ್ರೋ? ಯಾವ ತಿಥಿಲಿ ಹುಟ್ಟಿದ್ಯಲೇ? ಗುಡ್ ಮಾರ್ನಿಂಗ್ ಕರ್ನಾಟಕ. ಈ ಧರ್ಮಸ್ಥಳ ಪ್ರಕರಣದಲ್ಲಿ ಸೋಕಾಲ್ಡ್ ಹಿಂದುತ್ವವಾದಿಗಳು ಅಂತ ಹೇಳ್ಕೊಳ್ಳೋಂಥ ಬಿಜೆಪಿ ಒಬ್ಬರಾದ್ಮೇಲೆ ಒಬ್ಬರು ಕೊಲೆಗಾರಗಳಿಗೆ ಸಪೋರ್ಟ್ ಮಾಡುವಂತ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬರೀ ಕರ್ನಾಟಕವನ್ನ ಬರೀ ಹಿಂದೂ ವೋಟ್ಸ್ ಒಂದಕ್ಕೆ ಸೀಮಿತ ಮಾಡ್ಕೊಂಡಿದ್ಯಾ ಈ ಬಿಜೆಪಿ ಪಾರ್ಟಿ ಅನ್ನೋದೇ? ವಿರೋಧ ಪಕ್ಷವಾಗಿ ಬಿಜೆಪಿ ಧರ್ಮಸ್ಥಳದಲ್ಲಿ ನಡೆದಂತ ಕಿಡ್ನಾಪ್ ಆರ್ ಅಬ್ಡಕ್ಷನ್, ರೇಪ್, ಗ್ಯಾಂಗ್ ರೇಪ್, ಕೊಲೆ ಮತ್ತೆ ಅಕ್ರಮವಾಗಿ ಸತ್ತ ಬಾಡಿ ಸಾಯಿಸಿ ಕೊಲೆ ಮಾಡಿ ಸಾಯಿಸಿ ಊತಾಕೋದಿದೆಯಲ್ಲ, ಇಟ್ಸ್ ನಥಿಂಗ್ ಲೆಸ್ ದ್ಯಾನ್ ಡೆಸ್ಟ್ರಾಯಿಂಗ್ ಎವಿಡೆನ್ಸ್. ಈ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಸತ್ತಿರೋದೆಲ್ಲ ಹಿಂದೂ ಹೆಣ್ಮಕ್ಳು, ಗಂಡಸರು. ಈ ಸೋಕಾಲ್ಡ್ ಹಿಂದುತ್ವ ಅಥವಾ ಹಿಂದೂಗಳನ್ನು ರಕ್ಷಣೆ ಮಾಡುವಂತ ಪಾರ್ಟಿ ಅಂತ ಬಿಜೆಪಿ ಹೇಳ್ಕಂತದೆ. ಬಟ್ ಯಾವ MLA MP ಕೂಡ ಈ ಧರ್ಮಸ್ಥಳದಲ್ಲಿ ನಡೆದಿರುವ ಹತ್ಯಾಕಾಂಡದ ಬಗ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಬದಲಿಗೆ ಭಾರಿ ತೊಂದರೆಗಳನ್ನ ಕೊಡ್ತಾವ್ರೆ, ಭಾರಿ ಡಿವಿಯೇಷನ್ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಅಶೋಕ್ನು, ಮುಸ್ಲಿಮ್ರು, ಸಾಬ್ರು, ಅದಾದ್ಮೇಲೆ ವಿಶ್ವನು, ಯಲಂಕ ವಿಶ್ವನು, MLA ವಿಶ್ವ 200 ಗಾಡಿ ಹಾಕೊಂಡು ಹೋಗಿ ಕೊಲೆಗಾರ ಸಪೋರ್ಟು. ಅವನು ಆಮೇಲೆ ಪ್ರತಾಪ್ ಸಿಂಹ, ಮೈಸೂರು ಪ್ರತಾಪ್ ಸಿಂಹ, ಅವನು ನೋಡಿದ್ರೆ ನಾನು ಧರ್ಮಸ್ಥಳದಲ್ಲೇ ಓದಿದ್ದು, ಏನೋ ಅವ್ರಿಗೆ ಜನಿಸ್ಬಿಟ್ಟು ಅವನೇ ತರ ಆಡ್ತಾನೆ. ಅವನು ಗಿಳಿಯಾರು, ವಿಶ್ವೇಶ್ವರಯ್ಯ ಭಟ್ಟು, ಒಂದಷ್ಟು ಸ್ಯಾಟಲೈಟ್ ಮಾಧ್ಯಮಗಳು, ಪೌಡರ್ ಟಿವಿ, ಗಿಳಿಯಾರ್, ನೆನ್ನೆ ಕೀರ್ತಿಗಂತೂ ಫುಲ್ಲಾಗಿ ಇಳಿಸಿದೀವಿ. ಇನ್ನೊಂದು ರೌಂಡ್ ಇಳಿಸೋಣ. ಓಕೆ, ಪ್ರಶ್ನೆ ಅದಂತಲ್ಲ. ಮಾರ್ನಿಂಗ್ ಹಲೋ, ಹಾಯ್. ಇವನೊಬ್ಬ ಬಸವನಗೌಡ ಪಾಟೀಲ್ ಯತ್ನಾಳ್ ಇದಾನಲ್ಲ, ಇವನ ಬಗ್ಗೆ ಮಾತಾಡಲೇಬೇಕು. ಇವನಿಗೆ ಬಸವನಗೌಡ ಪಾಟೀಲ್ ಈ ಕಾಲ್ ಹಿಮ್ಸೆಲ್ಫ್, ಈತ ತನ್ನನ್ನ ತಾನು ಹಿಂದುತ್ವವಾದಿ ಅಂತ ಹೇಳ್ಕೊಳ್ತಾನೆ. ಆ ಧರ್ಮಸ್ಥಳದ ಬಗ್ಗೆ ಇವನ ಬಾಯಿಯನ್ನು ಬಿದ್ದೋಗಿದ್ಯಾನೋ ಗೊತ್ತಿಲ್ಲ. ಬಸವನಗೌಡ ಪಾಟೀಲ್, ನಿನ್ ಬಾಯನ ಬಿದ್ದೋಗಿದ್ಯಾನೋ? ಲೈ, ಬಿಜೆಪಿಯಿಂದ ಓಡಿಸವ್ರೆ, ತಲೆಯಿಂದ ಗಲೀಜನ್ನ ತೆಗೆದಿಲ್ವಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಲೈ ಬಸವನಗೌಡ ಪಾಟೀಲ್ ಯತ್ನಾಳ್, ಎಲ್ಲೋದ ಹಿಂದೂಗಳು, ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ, ಸತ್ತಿರೋ ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಲೈ ಯತ್ನಾಳ್, ಬಸವನಗೌಡ ಪಾಟೀಲ್ ಯತ್ನಾಳ್, ಇಷ್ಟು ದೊಡ್ಡದಾಗೈತಿ ಹೆಸರು, ಮಾಡೋದೆಲ್ಲ ಬರೀ ಚಿಲ್ಲರೆ ಕೆಲಸ. ಕನಿಷ್ಠ ಹೋಗ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲೇನಾ? ಲೇ ಯತ್ನಾಳ್, ಬಿಜಾಪುರ MLA ಯತ್ನಾಳ್, ಬರೀ ಮನೆ ಹಾಳ್ ಕೆಲಸ ಬಿಟ್ರೆ ಏನೋ ಮಾಡ್ತೀಯಾ? ಇಬ್ಬರು ಗಂಡ್ಮಕ್ಳು ಎಲ್ಲ ಫಾರಿನಲ್ಲಿ ಓದ್ತಾವ್ರಂತೆ, ನಿಜಾನೇನಾ? ಅವ್ರಿಬ್ಬರಿಗೆ ಒಬ್ಬರನ್ನ, ನಿನ್ ಗಂಡ್ಮಗನ ಒಬ್ಬನ್ನ ಯಾರಾದ್ರೂ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳಿಗೆ ಸೊಸೆಯಾಗಿ ತಗೊಂಬ. ಇನ್ನೊಬ್ಬರನ್ನ ನಾವೇ ಎಲ್ಲ ಕಾಸು ಕೊಡ್ತೀವಿ, ಒಂದು 50 ಲಕ್ಷ ಏನೋ 5 ಕೋಟಿ, ನಾವೆಲ್ಲ ಒಂದು ಕೆಲಸ ಮಾಡೋಣ. ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಇಬ್ಬರು ಗಂಡ್ಮಕ್ಳು ಅವ್ರೆ, ಒಂದು ಗಂಡು ಮಗನಿಗೆ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇಂದ ತರೋಣ, ನಾವೆಲ್ಲ ಫಂಡಿಂಗ್ ಕೊಡ್ತೀವಿ ನಿನ್ಗೆ. ಇಬ್ರು ಗಂಡ್ಮಕ್ಳಿಗೆ 5 ಕೋಟಿ ಫಂಡಿಂಗು ಕರ್ನಾಟಕದಲ್ಲಿ ಭಿಕ್ಷೆ ಎತ್ತಿ ನಿನಗೆ ಕೊಡ್ತೀವಿ. ಒಂದು ಕೆಲಸ ಮಾಡು, ಹೆಂಗಿರೋ ನೀನು ಹಿಂದುತ್ವ ಅಂತ ಹೇಳ್ಕೊಂಡು ಏನೂ ಮಾಡ್ತಾ ಇಲ್ಲ. ಒಂದ್ ಸೊಸೆ, ಶಿ ಶುಡ್ ಬಿ ಫ್ರಮ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್, ಒಂದು ಸೊಸೆ. ಎರಡನೇ ಸೊಸೆ ಸಾಬರ್ರು, ನೀನೇ ಹೇಳ್ದಂಗೆ ಅವ್ರು ಯಾರಿಗೋ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ಯಲ್ಲ, ನಾವೇ 5 ಕೋಟಿ ಕೊಡ್ತೀವಿ ಕಲೆಕ್ಟ್ ಮಾಡ್ಬಿಟ್ಟು. ನೀನ್ ಒಪ್ಪದಾದ್ರೆ ನೀನ್ ಇಬ್ರು ಮಕ್ಕಳಿಗೂ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಸೊಸೆ, ಒಂದ್ ಗಂಡ್ ಮಗನಿಗೆ, ಇನ್ನೊಬ್ಬ ಗಂಡ್ ಮಗನಿಗೆ ಮುಸ್ಲಿಮ್ಸ್ ಅವ್ರನ್ನ ನೀನೇ ಹುಡ್ಕೋ, ದುಡ್ಡು ನಾವು ಕೊಡ್ತೀವಿ.
ಆಗ್ಬೋದಾ? ನಿನ್ನ ಮನೆಯಿಂದನೇ ಈ ಕೆಲಸ ಶುರುವಾಗ್ಲಿ. ಯಾಕೆ ಅಂತ ಹೇಳ್ತೀನಿ. ಜಸ್ಟ್ ಐ ವಾಂಟೆಡ್ ಟು ಶೋ ಯು ದಿಸ್ ಫೆಲೋ. ಇಲ್ಲಿ ನೋಡಿ, ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದರೆ 5 ಲಕ್ಷ ಕೊಡ್ತೇನೆ. ಒಂದ್ ಕೆಲಸ ಮಾಡೋ ಯತ್ನಾಳ್, ನಿನ್ನ 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 ಇಬ್ಬರು ಗಂಡು ಮಕ್ಕಳವ್ರೆ, ಇಬ್ಬರು ಗಂಡು ಮಕ್ಕಳಿಗೆ ನಾವೇ ಕಲೆಕ್ಟ್ ಮಾಡಿ, ಕರ್ನಾಟಕದಲ್ಲಿ ನಾವೇ ಕಲೆಕ್ಟ್ ಮಾಡಿ 5 ಕೋಟಿ ಕೊಡ್ತೀವಿ. ಒಂದು ಗಂಡು ಮಗನ್ಗೆ ಹಿಂದುಳಿದ ವರ್ಗಗಳಂತ ಹೇಳ್ತೀವಿ, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಸೊಸೆ. ಇನ್ನೊಬ್ಬ ಮಗನಿಗೆ ಮುಸ್ಲಿಮ್ಸ್ ನೀನೇ ಹುಡ್ಕೋ, ಮುಸ್ಲಿಮ್ಸ್ ಹೆಣ್ಮಕ್ಳನ್ನ ನೀನೇ ಹುಡ್ಕೋ, ಬಿಜಾಪುರದಲ್ಲಿ ಸಿಗ್ತಾರೆ, ನೀನೇ ಹುಡ್ಕಯ್ಯ. ನಾವು ನಮ್ಮ ಕಡೆಯಿಂದ 5 ಕೋಟಿ ಕಾಂಟ್ರಿಬ್ಯೂಷನ್. ಇವರೆಲ್ಲ ಹೆಂಗಾಗ್ಬಿಟ್ಟವ್ರೆ ಅಂತಂದ್ರೆ, ಇವ್ರ ಮಕ್ಕಳು ಮಾತ್ರ ಮಕ್ಕಳು ನೋಡಿ, ಎಂತ ಹಲ್ಕಟ್ಟ ಇವನಿದಾನೆ ಇವನು. ನೋಡಿ, ಇಟ್ಸ್ ಗೋಯಿಂಗ್ ಲೈವ್. ಇಲ್ಲಿ ನೋಡಿ, ತಾವು ದಯಮಾಡಿ ನೋಡ್ಬೇಕು. ಇಲ್ಲಿ ನೋಡಿ, ಯತ್ನಾಳ್ ಫ್ಯಾಮಿಲಿ ನೋಡ್ರಿ, ಯತ್ನಾಳ್ ಫ್ಯಾಮಿಲಿ. ಇದು ಯತ್ನಾಳ್ ಮಗ, ಇದು ಇನ್ನೊಬ್ಬ ಮಗ, ಇದು ಅವರ ಪತ್ನಿ, ಧರ್ಮ ಪತ್ನಿ, ಇದು ಯತ್ನಾಳ್. ಇದು ವಿದೇಶ ಯಾತ್ರೆಯಲ್ಲಿ ಅವ್ರ ಮಕ್ಕಳನ್ನ ಸೇಫ್ ಆಗಿ ಮಡಗವ್ರೆ ನೋಡಿ. ಅವ್ರ ಮಕ್ಕಳೆಲ್ಲ ಸೇಫ್ ಆಗಿ, ಅವ್ರ ಮಕ್ಕಳೆಲ್ಲ ನೋಡ್ರಿ ಸೇಫ್ ಆಗಿ ಆರಾಮಾಗಿ ಫಾರಿನ್ ಟ್ರಿಪ್ ಹೊಡ್ಕೊಂಡು, ಯತ್ನಾಳ್ ಫ್ಯಾಮಿಲಿ ಫಾರಿನ್ ಟ್ರಿಪ್ ಹೊಡ್ಕೊಂಡು ಆರಾಮಾಗಿದ್ದಾರೆ. ಇಲ್ಲ ನೋಡಿ, ಇವ್ರನ್ನ ನಂಬ್ಕೊಂಡು ಹೋರಾಟ ಮಾಡಿದಂತ ಹುಡುಗರು ಬೀದಿಲಿ ಹೆಣ ಆಗಿ ಫೋಟೋಗೆ ಹಾರ ಆಗಿದ್ದಾರೆ. ಬಡವರ ಮಕ್ಕಳು ಬೀದಿನಲ್ಲಿ ಹೆಣ, ಇವ್ರ ಮಕ್ಕಳು ಫಾರಿನಲ್ಲಿ ಓದಿ ಫಾರಿನ್ ಟ್ರಿಪ್ ಮಾಡಿಕೊಂಡು ಲೇ ಯತ್ನಾಳ್, ಮಾನ ಮರ್ಯಾದೆ ಇಲ್ವೇನೋ ನಿನಗೆ? ಧರ್ಮಸ್ಥಳದಲ್ಲಿ ಅಷ್ಟು ಹಿಂದೂ ಹೆಣ್ಮಕ್ಳು ಸತ್ತವ್ರೆ, ಎಷ್ಟೋ ಜನ ಗಂಡಸರು ಸಾಯ್ಸಾಕವ್ರೆ, ಕಿಡ್ನಾಪ್ ಮಾಡವ್ರೆ. ಯಾಕೋ ಮಾತಾಡ್ತಾ ಇಲ್ಲ ಲೇ? ಎಷ್ಟೋ ಕೊಡ್ತೀಯಾ? ಅವ್ರು ಯಾರೋ ಗಂಡು ಮಕ್ಕಳು ಮುಸ್ಲಿಮ್ಸ್ ಮದುವೆ ಯಾರ 5 ಲಕ್ಷ ಅಂತೆ, ನಿನಗೆ 5 ಕೋಟಿ ಕೊಡ್ತೀವಿ. ನಿನ್ ಇಬ್ರು ಮಕ್ಕಳಿಗೆ, ಇಬ್ಬರು ಗಂಡು ಮಕ್ಳವ್ರಲ್ಲ, ಒಬ್ಬರಿಗೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಆ ಸಮುದಾಯದ ಹೆಣ್ಮಕ್ಳನ್ನ ಸೊಸೆಯಾಗಿ ಮಾಡ್ಕೊಂಬ. 5 crores 100% ಕೊಡ್ತೀವಿ. ನೀನ್ 5 ಲಕ್ಷ ಕೊಡ್ತೀಯ. ನಿನ್ನ ಇಬ್ರು ಮಕ್ಕಳನ್ನ ಒಂದು ಸೊಸೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ತರೋ. ಯಾಕಂದ್ರೆ ಸಮಾಜಕ್ಕೊಂದು ದಾರಿ ದೀಪ ಆಗ್ಲಿ ನಿಮ್ ಫ್ಯಾಮಿಲಿನು. ಈಗ ಹೇಳಿದ್ಯಲ್ಲ 5 ಲಕ್ಷ ಕೊಡ್ತೀವಿ ಮದ್ವೆ ಆಗೋಂತ, 5 ಕೋಟಿ ನೀನ್ ಇಬ್ರು ಮಕ್ಕಳಿಗೂ ಮದ್ವೆಗೆ. ಒಂದ್ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಇರ್ಲಿ. ಸಂವಿಧಾನದ ಕೆಳಗಡೆ ಜಾತಿ ಧರ್ಮ ಆಗ್ಬೇಕು, ಹಿಂದುತ್ವ ಅಂದ್ಮೇಲೆ ಎಲ್ಲರೂ ಒಂದೇ. ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಒಂದ್ ಮಗನ್ಗೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಇನ್ನೊಂದ್ ಮಗನ್ಗೆ ಮುಸ್ಲಿಂ ಮಾಡ್ಕೊಂಬ. ಬಿಜಾಪುರದಲ್ಲಿ ಸಿಗ್ತಾರೆ, ಕೊಡ್ತಾರೆ. ನಾವು 5 ಕೋಟಿ ಕಾಂಟ್ರಿಬ್ಯೂಷನ್ ಕರ್ನಾಟಕದ ಪರವಾಗಿ ನಾನೇ, ಬೇಡ ಯಾರು ಕೊಟ್ಟಿಲ್ಲ ಅಂದ್ರು ನಾನೇ ಕೊಡ್ತೀನಿ. 5 ಕೋಟಿ ನಾನೇ ಕೊಡ್ತೀನೋ ಯತ್ನಾಳ್ ಮನೆ ಆಳ. ನಿನ್ ಮಕ್ಕಳನ್ನ ವಿದೇಶಕ್ಕೆ ಕಳ್ಸು. ಇಲ್ಲಿ ಹಿಂದೂ ಹೆಣ್ಮಕ್ಳು ಸತ್ತವ್ರೆ, ಕೊಲೆ ಆಗವ್ರೆ, ಕಿಡ್ನಾಪ್ ಆಗಿದೆ, ಬಾಯಿ ಬಿಡ್ತಾ ಇಲ್ಲ. ಹಲ್ಕಟ್ ತಗೊಂಬಂದು ಬೆಂಕಿ ಇಡೋ ಕೆಲಸ ಮಾಡ್ತೀನಲ್ಲ. ಅದಕ್ಕೆ ಬಿಜೆಪಿಯಿಂದ ಕಿತ್ತು ಬಿಸಾಕಿದಾರ. ನಿನಗೆ ಮಾನ ಮರ್ಯಾದಿಲ್ವೇನೋ? ಮಾನ ಮರ್ಯಾದಿಲ್ವಾ ನಿನಗೆ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಧರ್ಮಸ್ಥಳದ ಪರವಾಗಿ. ಅಷ್ಟು ರುಚಿನಾ ಅವ್ರದ್ದು? ದನಿದು ಅಷ್ಟು ರುಚಿಯಾಗೈತ ನಿನಗೆ? ಅಪ್ಪಿ ತಪ್ಪಿ ಧರ್ಮಸ್ಥಳ ವಿಚಾರವಾಗಿ ಉಚ್ಚಾಟನ ಮೆರೆದ್ರೆ, ನೀನ್ ಒಬ್ಬನಿಗೆ 5 ಲಕ್ಷ ನೋಡ್ರದು, 5 ಕೋಟಿ ಕೊಡ್ತೀವಿ. ನೀನ್ ಇಬ್ಬರು ಮಕ್ಕಳಿಗೂ ಒಂದು ಗಂಡು ಮಗನಿಗೆ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ತಗೊಂಬ. ನಿನಗೆ ಯೋಗ್ಯತೆ ಇದ್ರೆ ನಾವು 5 ಕೋಟಿ ನಾನೇ ಕೊಡ್ತೀನಿ. ಅಲ್ಲಿ ಸತ್ತಿರ ಹೆಣ್ಮಕ್ಳ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋ ಯೋಗ್ಯತೆ ಇಲ್ದಂತ ನೀನು ಯಾಕೆ ನಿನ್ ಮಕ್ಕಳನ್ನ ಯಾಕೆ ಫಾರಿನ್ ಟ್ರಿಪ್ ಕಳಿಸ್ಯಾ? ನಿನ್ ಮಕ್ಕಳನ್ನ ಯಾಕೆ ಸೇಫ್ಟಿ ಆಗಿಬಿಟ್ಟಿದ್ಯಾ? ಕೊಡೋ ಅವ್ರ ಕೈಗೆ ಕೇಸರಿ ಧ್ವಜ ಕೊಡಲೇ, ಕೊಟ್ಟು ಬೀದಿಗೆ ಬಿಡ ಅವ್ರನ್ನ. ಇಬ್ಬರು ಗಂಡು ಮಕ್ಕಳನ್ನ ಬಿಡ, ಹೋರಾಟ ಮಾಡ್ಲಿ ಹಿಂದುತ್ವದ ಪರವಾಗಿ.
ಯಾಕೆ ಯಾವಾಗ ಬಡವ್ರ ಮಕ್ಕಳೇ ನಿಂಗೆ ಟಾರ್ಗೆಟಾ? ಸಿಡಿ ಏನಾದ್ರೂ ಇದೆಯಾ? ಬೇಕಂದ್ರೆ ಹುಡ್ತೀನಪ್ಪ, ಅವಂದು ಐತಾ ಇಲ್ಲ ನನಗೂ ಗೊತ್ತಿಲ್ಲ. ಈಗ ನೀವು ಹೇಳಿದ್ದೀರಾ ಆನ್ ಡಿಮ್ಯಾಂಡ್ ಯತ್ನಾಳ್ದೇನ ಸಿಡಿ ಇದೆಯಾ ಅಂತ ಕೇಳ್ತಾವ್ರೆ. ಬೇಕಾದ್ರೆ ಹುಡ್ಕಣ, ನನಗೆ ಗೊತ್ತಿಲ್ಲ. ಏನ ಲೇ ಯತ್ನಾಳ್, ನಿನ್ಗಿಬ್ಬರು ಮಕ್ಕಳಿಗೋ 5 ಕೋಟಿ ಸ್ಪಾನ್ಸರ್, ಒಂದ್ ಸೊಸೆ ಮುಸ್ಲಿಮ್ಸ್ ನೀನೇ ಹುಡ್ಕೋ, ಮದುವೆ ಮಾಡ್ಸಲೇ, ನಾವು 5 ಕೋಟಿ ಕೊಡ್ತೀವಿ, ನಿನ್ನ ಮನೆಯಿಂದನೇ ಶುರುವಾಗ್ಲಿ. ಅದೇನ್ ಬಾಳ್ಬೇಕೋ ಬಾಳ್ಬಿಡು. ಏನ್ ಸಮಾಜನ ಉರ್ ತಿಂದಿದ್ದಾಯ್ತು, ಇನ್ ಏನ್ ಬಾಳ್ಬೇಕೋ ಬಾಳ್ಬಿಡ್ರಿ. ಅಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ. ನಿನ್ನ ಬಿಜೆಪಿಯಿಂದ ಕಿತ್ತು ಓಡಿಸಿದರೆ ಮಾನ ಮರ್ಯಾದಿಲ್ಲ ನಿನಗೆ. ಬಾಯಿ ಬಿಟ್ರೆ ಬರೀ ಬೊಗಳೆ, ಬರೀ ಆ ಸಮಾಜನ ಒಡೆಯೋದು, ಸೀಮೆಣೆ ಹಾಕೋದು, ಬೆಂಕಿ ಇಕ್ಕೋದು. ಕಟ್ಟಲೇ ನಿನ್ನಿಬ್ಬರು ಮಕ್ಕಳಿಗೂ ಸಾಬರ್ನೆ ಕಟ್ಟ, ಹುಡ್ಕ ಸೊಸೆಗಳನ್ನ. ನಾವು ಬೇಕಾದ್ರೆ ಒಂದು 5 ಕೋಟಿ ಕೊಡ್ತೀವಿ. ಕಂಡವ್ರ ಮಕ್ಕಳಿಗೆ 5 ಲಕ್ಷ ನೀನ್ ಯಾವನ ಕೊಡಕಲೇ? ನಿನ್ನ ಮಕ್ಕಳು ಇಬ್ಬರಿಗೂ 5 ಕೋಟಿ ನಾನೇ ಕೊಡ್ತೀನಿ. ಹುಡ್ಕಲೇ ಎದ್ದಾಳ್, ಹುಡ್ಕ ನಾನೇ ಕೊಡ್ತೀನಿ 5 ಕೋಟಿ. ನೀನಾರು ಇಷ್ಟು ಸತಿ MLA ಆಗಿ 5 ಲಕ್ಷ ಅಂದೆ. ನಿನ್ ಇಬ್ಬರು ಮಕ್ಕಳಿಗೂ 5 ಕೋಟಿ. ಒಂದು ಸಾಬ್ರು ಸೊಸೆ, ಇನ್ನೊಬ್ರು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟೈಪ್ ಸೆಕ್ಯುಲರ್ಗೆ ಇನ್ನೊಂದು ಪದನೇ ಆಗ್ಬಿಡ್ಲಿ ನೀನು. ಯಾಕೆ ಕಂಡವ್ರ ಮಕ್ಕಳಿಗೆ 5 ಲಕ್ಷ, ನಿನ್ನ ಮಕ್ಕಳಿಗೆ ಮಾಡಲೇ, ನಿನ್ನ ಮಗನಿಗೆ ಮಾಡೋ ಸಾಬರ್ನ ಹುಡ್ಕ. ಕೊಡ್ತಾರೆ ಹುಡ್ಕ, ಬೇಜಾನ್ ಜನ ಹೆಣ್ಮಕ್ಳು ಸಿಗ್ತಾರೆ, ಕೊಡ್ತಾರೆ ಹುಡ್ಕೋ, ಕೊಡ್ತಾರೆ. ನೀನ್ ಕೇಳಿದ್ರೆ ಖಂಡಿತ ಕೊಡ್ತಾರೆ ಸಾಬ್ರು. ಒಂದು ಸಾಬ್ರು ಸೊಸೆ, ಇನ್ನೊಂದ್ರು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಪ್ ಹೆಣ್ಮಗಳನ್ನ ಸೊಸೆಯಾಗಿ ತಗೊಂಬ. ನಿನ್ನ ಮನೆಯಿಂದ ಶುರು ಮಾಡು. ಅವ್ರಿವ್ರಿಗೆ ಯಾಕೆ 5 ಕೋಟಿ ನಾನೇ ಕೊಡ್ತೀನಿ ನಿನ್ಗೆ. ನಿನ್ನ ಹತ್ರ ದುಡ್ಡು ಬೇಜಾನ್ ಇದೆ ಅಂತ ಗೊತ್ತು, ಆದ್ರೂ ದುಡ್ಡು ನಾನು ಕೊಡ್ತೀನಿ. ಇಲ್ಲ ಕಲೆಕ್ಷನ್ ಮಾಡ್ತೀನಿ, ಕಲೆಕ್ಷನ್ ಮಾಡೇ ಕೊಡಿಸ್ತೀನಿ ನಿನ್ಗೆ. ಮನೆ ಹಾಳ, ಕರ್ನಾಟಕವನ್ನ ಕಿತ್ತಿಂತಿರಲ್ವೋ ಜಾತಿ ಧರ್ಮದ ಹೆಸರಲ್ಲಿ. ನಿನ್ನಿಬ್ರು ಮಕ್ಕಳು ವಿದೇಶದಲ್ಲಿ ಫಾರಿನ್ ಟ್ರಿಪ್, ಕಂಡವ್ರ ಮಕ್ಕಳು ಬೀದಿನಲ್ಲಿ ಹೆಣ ಆಗಬೇಕು. ನೀನ್ ಎಂತ ಹಲ್ಕಟ್ಟಿದ್ಯಲೇ. ಕಳ್ಸಿರಿಬ್ಬರು ಮಕ್ಕಳನ್ನ. ಲೇ ಯತ್ನಾಳ್, ನಿನ್ ಇಬ್ಬರು ಮಕ್ಕಳ ಕೈಗೋ ಕೇಸರಿ ಧ್ವಜ ತಲೆಗೆ ಭಂಡಾರ ಇಕ್ಕಿ ಕಳ್ಸ, ಬೀದಿಗೆ ಹೋರಾಟ ಮಾಡ್ಲಿ ಅವರು. ನಿನ್ ಮಕ್ಕಳು ಮಾತ್ರ ಸೇಫ್ಟಿಯಾಗಿ ಇರ್ಬೇಕು. ಕಂಡವ್ರ ಮಕ್ಕಳಿಗೆ ಮೈಕಲ್ಲಿ ಪುಂಗಿ ಊದಿ ಅವ್ರಿಗೆ 5 ಲಕ್ಷ ಕೊಡ್ತೀನಲ್ಲೇ, ನಾನೇ 5 ಕೋಟಿ ಕೊಡ್ತೀನಿ. 5 ಕೋಟಿ ನೀನ್ ಇಬ್ಬರು ಮಕ್ಕಳಿಗೂ ಮದುವೆ. ಒಬ್ರು ಸಾಬ್ರು ಸೊಸೆ, ಇನ್ನೊಬ್ರು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್. ಇಲ್ಲೇ ಶುರುವಾಗ್ಲಿ. ಯಾಕೆ ಕಂಡವ್ರಿಗೆಲ್ಲ ಹೇಳ್ತೀಯಾ ನಿನ್ನ ಮಕ್ಕಳಿಗೆ ತಗೊಂಬಾರಲೇ, ತಗೊಂಬಾರ, ಮದುವೆ ನಾವೇ ಮಾಡಿಸ್ತೀವಿ. ನೀನ್ ಹುಡ್ಕೋ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಒಂದು ಸೊಸೆ ಬರ್ಲಿ. ಯಾಕೆ ಅವರು ಸೊಸೆ ಆಗ್ಬಾರ್ದ ನಿನ್ ಮನೆಗೆ? ಸಾಬರು ನಿನ್ ಮನೆ ಸೊಸೆ ಆಗ್ಬಾರ್ದ? ಆಗ್ಲಿ, ನಾವು 5 ಕೋಟಿ ಕೊಡ್ತೀವಿ ಕಾಂಟ್ರಿಬ್ಯೂಷನ್. ಮದುವೆ ದಿವಸ 5 crores ನಿನ್ ಇಬ್ಬರು ಮಕ್ಕಳಿಗೂ ಕ್ಯಾಶ್. ನಾನು ಸ್ಪೆಷಲ್ ಪರ್ಮಿಷನ್ ತಗೊಂತೀನಿ RBI ಇಂದ. ನೋಡ್ರಪ್ಪ, ಯತ್ನಾಳಿಗೆ ಕ್ಯಾಶ್ ತೋರಿಸ್ಬೇಕಾಗಿದೆ ಅಂತ ಡ್ರಾ ಮಾಡ್ಕೊಂಬಂದು ತೋರಿಸ್ತೀನಿ, ನಿನ್ ಕೈ ಕೊಡ್ತೀನಿ. ಮಾಡಲೇ, ಮದುವೆ ಮಾಡೋ, ಇಬ್ಬರು ಮಕ್ಕಳಿಗೂ ಮಾಡಲೇ. ಯಾವ ಚೌತಿನ ಬಾರ, ಇಲ್ಲೇ ಬೆಂಗಳೂರಲ್ಲೇ ಮಾಡೋಣ, ಜೈಮಲಲ್ಲಿ ಮಾರ, ನಾವೇ ಬುಕ್ ಮಾಡ್ತೀವಿ, ಖರ್ಚೆಲ್ಲ ನಮ್ದೇ ಇರಲಿ. ಸಮಾಜಕ್ಕೆ ಹೇಳ್ತೀಯ ನೀನು? 5 ಲಕ್ಷ ಕೊಡ್ತೀನಿ ಅಂತ. 5 ಕೋಟಿ ನೀನ್ ಇಬ್ಬರು ಗಂಡು ಮಕ್ಕಳಿಗೂ. ಆಮೇಲೆ ಮದುವೆ ಮಾಡಿದ್ಮೇಲೆ ಅವ್ರಿಗೆ ಧ್ವಜ ಕೊಟ್ಟು ಬೀದಿಗೆ ಬಿಡ್ಬೇಕು ನೀನು. ಅವ್ರಿಬ್ರು ಹಿಂದುತ್ವಕ್ಕೆ ಹೋರಾಟ ಮಾಡ್ಬೇಕು. ಯಾಕೆ ಬಿಡಲ್ಲ ನೀನು ನಿನ್ ಮಕ್ಕಳನ್ನ? ಲೇ ಯತ್ನಾಳ, ಯಾಕೋ ಬಿಡಲ್ಲ ನೀನು? ಬಿಡ್ಬೇಕು ಇವಾಗ ನೀನು ನಿನ್ ಮಕ್ಕಳನ್ನ. 5 ಕೋಟಿ ನಿನ್ ಇಬ್ರು ಮಕ್ಕಳಿಗೆ ಬೆಲೆ 5 ಕೋಟಿನಲ್ಲೇ. ಕಂಡವ್ರ ಮಕ್ಕಳಿಗೆ 5 ಲಕ್ಷ ಅಂತೀಯಲ್ಲ, ಬೀದಿಲಿ ಹೆಣ ಆಗ್ಲಿ ಅಂತ. ನಿನ್ನ ಮಕ್ಕಳಿಗೆ 5 ಕೋಟಿ ಕೊಡ್ತೀವಿ, ಬಿಡು ಅವ್ರನ್ನಿಬ್ಬರನ್ನ ಹೋರಾಟ ಮಾಡ್ಲಿ. ನಿನ್ ಮಗ ಒಬ್ಬ ಲಾ ಸ್ಟೂಡೆಂಟು, ಇನ್ನೊಬ್ಬ ಡಾಕ್ಟ್ರು. ನಿನ್ ಮಕ್ಕಳು ಮಾತ್ರ ಲಾಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಜರ್ಮನಿನಲ್ಲಿ ಸೇಫ್ ಆಗಿರ್ಬೇಕು. ಕಂಡವ್ರ ಮಕ್ಕಳು ಸಾಬರು ಹೆಣ್ಮಕ್ಳನ್ನ ಮದುವೆ ಆಗಿ ಹೋಗಿ ಅವ್ರೇನ ಕೊಲೆ ಆದ್ರೆ ಇನ್ನೊಂದು ಹೆಣ ಬಂತು. ಶೋಭಾ ಅವನು ಬೆಂಗಳೂರು ಸೌತ್ MLA MP ಎಲ್ಲರೂ ಬಂದು ಕಾವ್ 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 ನಮ್ಮ ಹಿಂದೂ ಹುಡುಗನ ಹೊಡೆದಾಕ್ಬಿಟ್ರು,
ಲವ್ ಮಾಡಿದಕ್ಕೆ ಎಂತ ಹಲ್ಕಟ್ಟಿದ್ಯಲೇ. ಕರಿಯ ನಿನ್ನಿಬ್ರು ಮಕ್ಕಳು ಜರ್ಮನಿಲಿ ಓದ್ತಾವ್ರಲ್ಲ, ನಾನು ಹೇಳಿಲ್ಲ, ನಿನ್ ಫಾಲೋವರ್ಸ್ ಹೇಳ್ತಾ ಇರೋದು. ಇಬ್ರು ಜರ್ಮನಿಲಿ ಅವ್ರೆ ಅಲ್ವಾ, ಗಂಡು ಮಕ್ಕಳು. ಒಳ್ಳೆ ಗಂಡು ಮಕ್ಕಳು ಕೊಟ್ಟವ್ರೆ. ಈಗ ಡಾಕ್ಟ್ರಿಗೆ ಸಾಬರ್ ಸೊಸೆ, ಇನ್ನೊಬ್ಬ ಲಾ ಸ್ಟೂಡೆಂಟ್ಗೆ ಲಾಯರ್ ಅಲ್ವಾ, ಜಾತ್ಯತೀತ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳನ್ನ ಸೊಸೆ ಮಾಡೋಣ ನಿನಗೆ. ಯಾಕೆ ಮಾಡಬಾರ್ದು? ಯಾಕಲ್ಲೇ ಮಾಡಬಾರ್ದು? ಯಾಕ ಮಾಡಬಾರ್ದು? 5 ಕೋಟಿ ಕಣಲೇ ಯತ್ನಾಳ್, 5 ಕೋಟಿ ನಿನ್ನಿಬ್ಬರು ಮಕ್ಕಳಿಗೆ 5 ಕೋಟಿ ಕೊಟ್ಟ ಮೇಲೆ ಕೇಸರಿ ಧ್ವಜ ಕೊಟ್ಟು ಅವ್ರಿಬ್ಬರನ್ನ ಬೀದಿಗೆ ಬಿಡಬೇಕು. ಡಾಕ್ಟರ್ ಎಲ್ಲ ಬಂದು, ಡಾಕ್ಟರ್ ಎಲ್ಲ ಸಾಕು ಓದಿದ್ದು, ಹಿಂದುತ್ವಕ್ಕೆ ಹೋರಾಟ ಮಾಡ್ಲಿ ಅವರಿಬ್ರು. ಅವ್ನ್ ಲಾಯರ್ಗಳು 5 ಕೋಟಿ ಕೊಟ್ಟ ಮೇಲೆ ಬೀದಿನಲ್ಲಿ ಹೋರಾಟ ಮಾಡ್ಬೇಕು ಅವನು. ಹಂಗೆಲ್ಲ ಜರ್ಮನಿಲಿ ಓದಂಗಿಲ್ಲ. ಕರ್ಕಮ್ಮ ಅವ್ರನ್ನ, ಗೆಟ್ ದಮ್ ಬ್ಯಾಕ್ ಟು ಇಂಡಿಯಾ. ಕಂಡವ್ರ ಮಕ್ಕಳಿಗೆ ಬೆಂಕಿ ಕದ್ ನಿನಗೆ ಆಸೆ ಅಲ್ವಾ? ನಿನ್ ಮಕ್ಕಳನ್ನ ಕರ್ಕಮ್ಮ ಮೊದಲು. ಅದು ಯತ್ನಾಳ್, ಅದು ನಾಲ್ಗೆನಾ ನಿಂದು ಹಳೆ ಕೆರಾನ ಅದು? ಲೇ ಯತ್ನಾಳ್, ಅದೇನು ನಾಲ್ಗೆನಾ ಹಳೆ ಕೆರಾನ ನಿಂದು? ಹೆಂಗಂದ್ರೆ ಹೋಗ್ತದೆ ಅದೇನ ಇದಲ್ಲ, ಕೆರಾನ ಗಲೀಜ್ ತುಳಿದು ಮಾತಾಡ್ತೀಯಲ್ಲ. ಲೇ ನಿನ್ ಇಬ್ರು ಮಕ್ಕಳಿಗ ಲವ್ ಮಾಡಕ್ ಹೇಳಲೇ. ಒಬ್ಬನಿಗೆ ಮುಸ್ಲಿಂ ಹುಡುಗಿನ ಲವ್ ಮಾಡಕ್ ಹೇಳೋ, ನೋಡೋಣ ಅವನೆಂಗೆ ಮದುವೆ ಆತನ ಇಲ್ಲ ಅಂತ. ಇನ್ನೊಬ್ಬನ್ಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳನ್ನೇ ಲವ್ ಮಾಡ್ಬೇಕು ಅವನು. ಕಂಡವ್ರಿಗೆ ಇವ್ರ ಹೆಣ್ಮಕ್ಳನ್ನ ಲವ್ ಮಾಡು, ದುಡ್ಡು ಕೊಡ್ತೀನಿ ಅಂತೀಯಲ್ಲ. ನಿನ್ನ ಇಬ್ರು ಮಕ್ಕಳಿಗೆ 5 ಕೋಟಿ ನಾನೇ ಕೊಡ್ತೀನಲ್ಲೇ, ನಾನ್ ಕೊಡ್ತೀನಿ. ಲವ್ ಮಾಡ್ಲಿ, ಜರ್ಮನಿಯಿಂದ ವಾಪಸ್ ಕರ್ಕೊಂಬ ಅವ್ರನ್ನ. ಸಾಕು, ಡಾಕ್ಟರ್ ಓದಿದ್ದು ಏನಕ್ಕೆ? ಸೆಟೋಸ್ಕೋಪ್ ನಿನ್ ಎದೆ ಮೇಲೆ ಓದ್ಬೇಕು ಅವ್ರು. ಸಮಾಜದ ಎದೆ ಮೇಲೆ ನಿನ್ನ ನಾಲ್ಗೆನ, ಆ ಕಿತ್ತೋಗಿರೋ ನಾಲ್ಗೆನ ಇಡ್ತೀಯ. ನಿನ್ ಎದೆನ ಆ ಎದೆ ಯಾವತ್ತು ಒಡೆದೋಗ್ಬಿಡ್ತದೋ, ಬರೀ ವಿಷ ಆಯ್ತಲ್ಲೋ. ಬಾಡಿ ತುಂಬಾ ವಿಷ ನಿನ್ಗೆ, ತಲೆ ತುಂಬಾ ವಿಷ, ಎದೆ ತುಂಬಾ ವಿಷ. ನಿನ್ನ ಮಕ್ಕಳು ಜರ್ಮನಿನಲ್ಲಿ, ನೀನು MLA ಕಂಡವ್ರ ಮಕ್ಕಳನ್ನ ಬಲಿ ಕೊಡೋದು. ಯಾವ ಸೀಮೆನಲ್ಲಿ ನಿನ್ರಿ? ಲೇ ಯತ್ನಾಳ ಹಲ್ಕಟ್ ಮಗನೇ, ಏನಿಲ್ಲ. ಯಾರಾದ್ರೂ ನಿನ್ಗೆ ಡೈಲಾಗ್ ಹೊಡಿಬೇಕಾರೆ ಅಲ್ಲೇ ಕೊಡ್ಬೇಕು ನಿನ್ಗೆ ಕಜ್ಜಾಯ ಖರ್ಚಿಗೆ. ಬೇರೆ ಊರ್ ಬಿಟ್ಟಿದಿರಲ್ಲೋ, ಜಾತಿ ಧರ್ಮ ಕಂಡವ್ರ ಹೆಣ್ಮಕ್ಳನ್ನ ಎತ್ತಾಕಂಬ. ಯಾವ ಬೇವರ್ಸಿ ನನ್ ಮಗ ಹೇಳತ್ತನ? ಬೇರೆ ಧರ್ಮದ ಹೆಣ್ಮಕ್ಳನ್ನ ಎತ್ತಾಕಂಬರ್ರಿ, 5 ಲಕ್ಷ ಕೊಡ್ತೀನಿ ಅಂತ. ಶಾಂತಿ ಕದರ್ತಾ ಇದೆಯಲ್ಲ ಸಿದ್ದರಾಮಯ್ಯ, CM ಸಿದ್ದರಾಮಯ್ಯನವ್ರೆ. ಇವತ್ತು ನಿಮ್ಮ ಬರ್ಡೇ, ಇವನಿಗೆ FIR ಹಾಕಿ ಗೂಂಡಾ ಆಕ್ಟ್ ಹಾಕಿ ಒಡೆ ಹಾಕ್ರಿ. ಶಾಂತಿ ಕದರ್ತಾ ಇದ್ದಾನೆ ಇವನು. 5 ಲಕ್ಷ ಕೊಡ್ತಾನಂತೆ. ಯಾರನ್ನ ಓದ್ತಾರೆ ಅಂದ್ರೆ ಯಾಕೆ 5 ಲಕ್ಷ ಕೊಡಕ್ಕಾಗತ್ತ ನಿನ್ ಕೈಯಲ್ಲಿ? ಯಾರನ್ನ ಓದ್ತಾರೆ ಫೀಸು ಕಟ್ಟೋರ್ಗೆ. ಬೇರೆ ಹೆಣ್ಮಕ್ಳನ್ನ ಲವ್ ಮಾಡಿ ಗಲಾಟೆ ಆಗಿ ಅವ್ರೇನಾದ್ರು ಲವ್ ಮಾಡವ್ರೆ ಅಂತ ಕತ್ತರಿಸಿದ್ರೆ, ಒಂದ್ ಹೆಣ ಬಿದ್ರೆ ನಿಮ್ಗೆ ರಾಜಕೀಯ ಮಾಡಕ್ಕೆ ಚೆನ್ನಾಗಿರ್ತದೆ ಕರ್ನಾಟಕದಲ್ಲಿ, ಅಲ್ವೇನಾ? ಲೇ ಯತ್ನಾಳ, ಯಾವ ಸೀಮೆರ ನೀನ್? ಲೇ ಅದೇನು ಮನುಷ್ಯತ್ವ ಅಂತ ಹುಟ್ಟಿದ್ಯಾ ನೀನು? ಲೇ ಯತ್ನಾಳ, ನೀನ್ ಯೋಗ್ಯತೆಗೆ ಬೆಂಕಿ ಹಾಕ. ಕಂಡವ್ರ ಹೆಣ್ಮಕ್ಳನ್ನ, ಬೇರೆ ಧರ್ಮದ ಹೆಣ್ಮಕ್ಳನ್ನ ಕರ್ಕೊಂಬಂದ್ರೆ ಅವ್ರೇನಾದ್ರು ಕತ್ತರಿಸಿದ್ರೆ, ಓ ಕಾವ್ 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 ಅವಳು ಶೋಭಾ ಬರ್ತಾಳೆ. ಅವನು ತೇಜಸ್ವಿ ಸೂರ್ಯ, ಶೋಭಾ, 3 ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೀರ. ಕಂಡವ್ರ ಹೆಣ ಬೀಳ್ಲಿ, ಕಂಡವ್ರ ಮಕ್ಳು ಹೆಣ ಬೀಳ್ಲಿ, ನಾವು ರಾಜಕೀಯ ಮಾಡಕ್ಕೆ. ಮಾನ ಮರ್ಯಾದೆ ಇಲ್ವೇನೋ ನಿನ್ಗೆ? ಮಕ್ಕಳನ್ನ ಯಾಕೋ ಜರ್ಮನಿ ಕಳ್ಸಿದಾರೆ? ಲೇ ಯತ್ನಾಳ್, ನಿನ್ ಮಕ್ಳು ಯಾಕೋ ಜರ್ಮನಿಲಿ ಇರ್ಬೇಕೋ? ಬೀದಿಲಿ ಹೋರಾಟ ಮಾಡ್ಲಿ, ಕೇಸರಿ ಬಾವುಟ ಇಟ್ಕೊಂಡು. ರಾಷ್ಟ್ರ ರಕ್ಷಣೆ, ಕರ್ನಾಟಕದ ರಕ್ಷಣೆ, ಬಿಜಾಪುರ ರಕ್ಷಣೆ, ಎಲ್ಲ ರಕ್ಷಣೆ ನಿನ್ ಮಕ್ಕಳು ಮಾಡ್ಲಿ. 5 ಕೋಟಿ ನಾವು ನಿನ್ನ ಎದೆ ಮೇಲೆ ಹಾಕ್ತೀವಿ. ನೀನೇನು 5 ಲಕ್ಷ ಹಾಕೋದು? 5 ಕೋಟಿ ನಿನ್ನ ಎದೆ ಮೇಲೆ ಹಾಕ್ತೀವಿ ನಾವು. ಆ ಇಬ್ಬರು ಮಕ್ಕಳನ್ನ ಬಿಟ್ಬಿಡು, ಅವ್ರಿಬ್ಬರು ಮಕ್ಕಳನ್ನ ಸಮಾಜಕ್ಕೆ ಬಿಟ್ಬಿಡು. ಅದೇನ್ ಬೇಕಾದ್ರೆ ಆಗ್ಲಿ, 24 ಗಂಟೆ ಅವರು ಡಾಕ್ಟರ್ ಬಿಟ್ಟು ಹೋರಾಟ ಹೋರಾಟ ಹೋರಾಟ. ಯತ್ನಾಳ್ ಏನ? ಲೇ ಯತ್ನಾಳ, ಯಾವ ಸಮಾಜನ ಹಾಳು ಮಾಡಕ್ ಕೊಟ್ಟಿದ್ದೀರ? ಲೇ
ಯಾವ ಗ್ರಹದಲ್ಲಿ ಹುಟ್ಟುಬಿಟ್ರೋ, ಯಾವ ತಿಥಿಲಿ ಹುಟ್ಟಿದ್ಯಲೇ. ಹೆಸರು ಮಾತ್ರ ಬಸವನಗೌಡ ಪಾಟೀಲ್ ಯತ್ನಾಳ್. ಆಹಾ ಆಹಾ ಆಹಾ. ನಿಮ್ಮ ಅಪ್ಪ ಅಮ್ಮ ಯಾವ ಟೈಮಲ್ಲಿ ನಿನ್ನ ಎತ್ತು ಆ ಮರದಲ್ಲಿ ಇಕ್ಕರೋ ನೀನು ಬರೀ ವಿಷ ಕಾರ್ತಿಯಲ್ಲ ಲೇ. ಆಯ್ತು, ನಮಸ್ಕಾರ, ಥ್ಯಾಂಕ್ ಯು. ಯತ್ನಾಳ್ ಇಬ್ಬರು ಮಕ್ಕಳನ್ನ ಕೇಸರಿ ಬಾವುಟ ಕೊಟ್ಟು ಬಿಟ್ಬಿಡು ಕೆಳಗಡೆ. ಓಕೆ, ಜರ್ಮನಿಲಿ ಅವರು ಡಾಕ್ಟರ್ ಓದೋದ್ ಬೇಡ, ಇನ್ನೊಬ್ಬ ಲಾ ಓದ್ತಾವನಂತೆ. ಯಾಕೆ ಓದ್ಬೇಕು? ಸಮಾಜಕ್ಕೆ ಮತ್ತೆ ನಮ್ಮ ದೇಶನ ರಕ್ಷಣೆ ಮಾಡೋರು ಯಾರು? ಅವನು ಜರ್ಮನಿಗೆ ಹೋಗ್ಬಿಟ್ರೆ ಅವ್ರಿಬ್ರು ಎತ್ತಾಕಂಬ 5 ಕೋಟಿ ಡೊನೇಷನ್ ನಮ್ಮ ಕಡೆಯಿಂದ ಬಿಟ್ಬಿಡು. ಏನನ ಹಾಕೊಳ್ಳಿ ಅವ್ರಿಬ್ರು. ಓಕೆ, ಹಳೆ ಬೇವರ್ಸಿಗಳನ್ನ ತಗೊಂಬಂದು ಕಂಡೋರ್ ಮಕ್ಕಳು ಸಮಾಜ ಸಿಕ್ಕರೆ ತಿಕ್ಕ ತೊಳ್ಕೊಂತೀರ ಬೇಕಾರೆ. ಆ ವಾಸನೆ, ಆ ಟಾಯ್ಲೆಟ್ ವಾಸನೆ ಬಿಟ್ಬಿಟ್ಟು